ತುಂಬಾ ಚೆನ್ನಾಗಿದೆ ಮ್ಯಾಮ್ ಮೂವಿ. ಅಣ್ಣ ತಮ್ಮ ಬಾಂಡಿಂಗ್ ಇಷ್ಟ ಆಯ್ತು. ನಮ್ ಬಾಸ್ ಅಷ್ಟೇ. ಫಿಲಂ ತುಂಬಾ ಚೆನ್ನಾಗಿದೆ. ಧ್ರುವ ಸರ್ಜಾ ಅವರು ಚೆನ್ನಾಗಿ ಮಾಡೋರೆ, ಹೀರೋಯಿನ್ ಚೆನ್ನಾಗಿ ಮಾಡೋರೆ, ಸುದೀಪ್ ಅವರು, ರವಿಚಂದ್ರನ್ ಎಲ್ಲರೂ ಚೆನ್ನಾಗಿ ಮಾಡೋರೆ. ಎಲ್ಲ ಕರ್ನಾಟಕದಲ್ಲಿ ಕನ್ನಡ ಫಿಲಂ ನೋಡಿ ಜನ ತುಂಬಾ ಚೆನ್ನಾಗಿದೆ. 2.5 ಅವರ್ ಹೇಗೆ ಟೈಮ್ ಪಾಸ್ ಆಗೋದು ಗೊತ್ತಿಲ್ಲ. ತುಂಬಾ ಚೆನ್ನಾಗಿದೆ. ಸೂಪರ್ ಸೂಪರ್. ಆಲ್ಮೋಸ್ಟ್ ಎಲ್ಲ ಇಷ್ಟ ಆಯಿತು. ಫೈಟು, ಸೆಂಟಿಮೆಂಟು ಎಲ್ಲ ಇಷ್ಟ ಆಯಿತು. ಸುದೀಪ್ ಅವರು, ಧ್ರುವ ಸರ್ಜಾ ಅವರು ಎಲ್ಲರೂ ಇಷ್ಟ ಆದರು. ಬಂದು ಪಿಕ್ಚರ್ ನೋಡಿ. ರಮೇಶ್ ಅರವಿಂದ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಬಂದು ನೋಡಿ. ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡ ಸಿನಿಮಾ ಉಳಿಸಿ. ಇಲ್ಲ ಚೆನ್ನಾಗಿದೆ. ಬಂದು ನೋಡಿ. ಬಂದು ನೋಡಿಬಿಟ್ಟು ಆಮೇಲೆ ರಿವ್ಯೂ ಕೊಡಿ. ಚೆನ್ನಾಗಿದೆ ಪಿಕ್ಚರ್, ನೋಡ್ಬೋದು. ಜೈ ಆಂಜನೇಯ. ಮೂವಿ ಚೆನ್ನಾಗಿದೆ, ಬಟ್ ನೋಡ್ಬೋದಾಗ ಚೆನ್ನಾಗಿತ್ತು. ಹೀರೋ ಇಷ್ಟ ಆದ್ರು. ಲಾಸ್ಟ್ ಅಲ್ಲಿ ಸುದೀಪ್ ಅವ್ರು ಬಂದ್ರಲ್ಲ, ಸಕ್ಕತ್ತಾಗಿತ್ತು. ಮೂವಿ ತುಂಬಾ ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ಜೊತೆ ಬಂದು ನೋಡಿ, ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಒಂದು ಅದ್ಭುತವಾದ ಮೂವಿ ತೆಗೆದಿದ್ದಾರೆ. ಪ್ರೇಮ್ ಅವ್ರ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ. ಲಾಸ್ಟ್ ಅಲ್ಲಿ ಸುದೀಪ್ ಎಂಟ್ರಿ ಅಂತೂ ಸೂಪರ್ ಆಗಿದೆ. ಲಾಸ್ಟ್ಗೆ ಎಲ್ಲರೂ ಥಿಯೇಟರ್ಗೆ ಬಂದು ಮೂವಿ ನೋಡಿ, ಪೈರಸಿನ ನಿಲ್ಲಿಸಿ, ಒಳ್ಳೆ ಮೂವಿನ ಪ್ರೋತ್ಸಾಹ ಮಾಡಿ ಥಿಯೇಟರ್ಗೆ ಬಂದು ದಯವಿಟ್ಟು ಎಲ್ಲರೂ ಮೂವಿ ನೋಡ್ಬೇಕು. ಸೂಪರ್ ಆಗಿದೆ ಮೂವಿ. ಬಂದು ನೋಡಿ. ನೋ ಎಕ್ಸ್ಪೋಜರ್ ಏನೂ ಇಲ್ಲ, ಆರಾಮಾಗಿ ಬಂದು ನೋಡ್ಬೋದು. ಫ್ಯಾಮಿಲಿ ಫುಲ್ಲು ಬಂದು ಕಣ್ಮುಚ್ಕೊಂಡು ನೋಡೋಕ್ಕಲ್ಲ, ನೋಡಬೇಕು. ಬಂದು ನೋಡಿ. ಜೈ ಕೇಳಿ. ಧ್ರುವ ಸರ್ಜಾ ಸರ್ ಎಷ್ಟು ಮೂವಿ ಮಾಡಿದ್ರು ಅದಕ್ಕಿಂತ ಇದು ಸೂಪರ್ ಆಗಿ ಆಕ್ಟ್ ಮಾಡಿದ್ರು. ಮಗು ತರ ಮಾಡಿದ್ರು ಕೂಡ ಆಕ್ಷನ್ ಪ್ರಿನ್ಸು ಸೂಪರ್. ಮೂವಿ ಮಾತ್ರ 100 ಡೇಸ್ ಪಕ್ಕ ಓಡುತ್ತೆ. ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲ ಥಿಯೇಟರ್ ಬಂದು ಮೂವಿ ನೋಡ್ಬೇಕಾಗಿಲ್ಲ. ತಮ್ಮಲ್ಲಿ ಪುಟ್ಟ ಕವಿದಾನ ನಾನು ಕೇಳ್ಕೊಂತ ಇದ್ದೀನಿ. ಎರಡು ಮಾತು ಫಿಲಂ ತುಂಬಾ ಸೂಪರ್ ಆಗಿತ್ತು. ಫೈಟಿಂಗ್ ಮಾತ್ರ ಅಲ್ಟಿ ಆಗಿತ್ತು. ನಾನು ಯಾವತ್ತೂ ಲೈಫಲ್ಲಿ ಫೈಟಿಂಗ್ ಅಂದ್ರೆ ಇಷ್ಟನೇ ಇದ್ದಿಲ್ಲ. ಇವತ್ ಮಾತ್ರ ಫಿಲಂ ನೋಡಿದಾಗ ಫೈಟ್ ಮಾತ್ರ ಸೂಪರ್ ಆಗಿತ್ತು. ಜಿಮ್ ಮಾಡಬೇಕು ಅಂತ ನನಗೊಂದು ಕನಸಿತ್ತು. ಬಟ್ ಆದ್ರೆ ಈ ಮೂವಿ ನೋಡೋದ್ಮೇಲೆ ಗೊತ್ತಾಯ್ತು, ಜಿಮ್ಗೆ ಹೋಗಿ ವರ್ಕೌಟ್ ಮಾಡೋದಲ್ಲ, ಗಡಿ ಮನೇಲಿ ಮಾಡಬೇಕು ಅಂತ. ತುಂಬಾ ಇದೊಂದು ಇಷ್ಟ ಆಯ್ತು. ಅಪರೂಪಕ್ಕೆ ಲಾಂಗ್ ಹಿಡ್ದಿದ್ದೀನಿ. ಕೈ ಕಾಲ್ಗಳು ಹೋದ್ರೆ ನಿಮ್ ಹೆತ್ತೋಳಿಗೆ ತಪ್ಪಾಯ್ತು ಅನ್ಬಿಟ್ರೆ. ನಾವು ಮೂವಿ ಒಳ್ಳೇದಾಯ್ತು. ಮತ್ತೆ ಸುದೀಪ್ ಸರ್ದು ಮತ್ತೆ ಧ್ರುವ ಸರ್ದು ಫ್ಯಾನು. ನಾವು ಕೇರಳ ಅವರು ಅಂದ್ರೇನು ಅವ್ರ ಫ್ಯಾನು, ಒಳ್ಳೆ ಫ್ಯಾನ್ ಆಗಿದ್ದೀವಿ. ಒಳ್ಳೆ ಮೂವಿ ಅಷ್ಟೇ. ಅದು ಲಾಸ್ಟ್ ಕ್ಲೈಮೇಟ್ ಇಬ್ರು ಬಂದಿದ್ರಲ್ಲ, ಅದು ಒಳ್ಳೇದಾಗಿತ್ತು. ಮೇಡಮ್ ಚೆನ್ನಾಗಿತ್ತು ಮೇಡಮ್. ಸುದೀಪ್ ಸರ್, ಸುದೀಪ್ ಎಂಟ್ರಿ ಕ್ರೇಜಿ ಮೂವಿ ಚೆನ್ನಾಗಿದೆ. ನಮ್ಮ ಬಾಸ್ ಎಂಟ್ರಿ ಸೂಪರ್ ಆಗಿತ್ತು. ನಮ್ಮ ಬಾಸ್ ಎಂಟ್ರಿ ನಿಮ್ ಕಿಚ್ಚ ಬಾಸ್ ಎಂಟ್ರಿ ಸೂಪರ್ ಆಗಿದೆ. ನೀವು ಸತಿ ನೋಡಿ, ತುಂಬಾ ಚೆನ್ನಾಗಿದೆ. ಒಳ್ಳೆ ಸೂಪರ್ ಆಗಿದೆ ಪಿಕ್ಚರ್. ಇನ್ನೂ ಒಂದು 5 ಸರಿ ನೋಡ್ಬೋದು. ಅಣ್ಣ ತಮ್ಮ ಇಬ್ರು ಯಾರು ಯಾವ ಬಿಟ್ಕೊಡದೆ ಬದುಕಬೇಕು. ಸೂಪರ್ ಆಗ ಮೂವಿ. ಸೂಪರ್ ಆಗೈತೆ. ಒಳ್ಳೆ ಆಕ್ಷನ್ ಅಲ್ಲ. ಚೆನ್ನಾಗಿದೆ ಮೇಡಮ್. ಇಬ್ರು ಚೆನ್ನಾಗಿ ಆಕ್ಟಿಂಗ್ ಮಾಡವ್ರೆ. ಚೆನ್ನಾಗೈತೆ ಫಿಲಮ್. ಚೆನ್ನಾಗಿದೆ. ಎಲ್ಲರೂ ಇಷ್ಟ. ನನ್ಗೆಲ್ಲ ಇರೋರು ನೋಡ್ತಾರೆ. ಮಸ್ತ್ ಆಯ್ತು ನೋಡಕ್ಕೆ. ಧ್ರುವ, ಧ್ರುವನ ಆಕ್ಷನ್ ಅದೇ ಮಚ್ಚೆತ್ಕೊಂಡು ಹೊಡಿತಾನಲ್ಲ, ಮಸ್ತ್ ಆಯ್ತು ಪಿಕ್ಚರ್. ಬಂದು ಫ್ಯಾಮಿಲಿ ಮ್ಯಾಟ್ರ್ ಪಿಕ್ಚರು. ಲಾಸ್ಟ್ ಅಲ್ಲಿ ಸುದೀಪ್ ಬರ್ತಾರೆ, ಬಂದು ಮಾಸಿಗೆ ತೋರಿಸ್ಬಿಟ್ಟು ಹೋಗ್ಬಿಡ್ತಾರೆ. ಮೂವಿ ಮಾತ್ರ ಸಕ್ಕತ್ತಾಗಿದೆ ಸರ್. ಫ್ಯಾಮಿಲಿ ಯಾವ ತರ ಪ್ರೊಡಕ್ಷನ್ ಮಾಡಬೇಕು ಅಂತ ಕರೆಕ್ಟಾಗಿ ಮೂವಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬಟ್ ಮೂವಿ ಬಂದು ನೋಡಬೇಕು. ಮೂವಿ ಚೆನ್ನಾಗಿಲ್ಲ ಅಂತ ಯಾರೋ ಒಬ್ರು ಹೇಳ್ತಾರೆ ಅಂತ ನೋಡೋದಕ್ಕೆ ಹೋಗ್ಬೇಡಿ. ಮೂವಿ ಬಂದು ನೋಡಿ. ನೋಡಿದ ಮೇಲೆ 4 ಜನಕ್ಕೆ ನೀವೇ ಹೇಳ್ತೀರಾ ಮೂವಿ ಯಾವ ತರ ಇದೆ ಅಂತ. ಫ್ಯಾಮಿಲಿ ಪ್ರೊಡಕ್ಷನ್ ಯಾವ ತರ ಮಾಡಬೇಕು ಅಂತ ಮೂವಿಲಿ ಹೇಳಿದ್ದಾರೆ. ಬಟ್ ಎಲ್ಲ ಅರ್ಥ ಮಾಡ್ಕೊಂಡು ಜೀವನದಲ್ಲಿ ಬೇಜಾನಿದೆ. ಜೈ ಧ್ರುವ.